ಧರ್ಮೋಪದೇಶಕಾಂಡ ಅಧ್ಯಾಯ 22. ಸ್ವದೇಶದವನ ಎತ್ತಾಗಲಿ ಕುರಿಯಾಗಲಿ ದಾರಿ ತಪ್ಪಿ ಹೋಗಿರುವುದನ್ನು ನೀವು ಕಂಡರೆ ಕಾಣದವರಂತೆ ಅದನ್ನು ಬಿಟ್ಟು ಹೋಗಬಾರದು. ಅವನ ಬಳಿಗೆ ಅಟ್ಟಿಕೊಂಡು ಹೋಗಿ ಕೊಡಲೇಬೇಕು. ಅವನು ನಿಮಗೆ ದೂರವಾಗಿದ್ದರೆ, ಇಲ್ಲವೇ ಅವನು ಯಾರೋ ಎಂದು ನಿಮಗೆ ತಿಳಿಯದೆ ಹೋದರೆ ಆ ಪಶುವನ್ನು ನಿಮ್ಮ ಮನೆಗೆ ಹೊಡಕೊಂಡು ಬಂದು ಕಾಯಬೇಕು. ಅವನು ಅದನ್ನು ಹುಡುಕುತ್ತಾ ಬಂದಾಗ ನೀವು ಅದನ್ನು ಅವನಿಗೆ ತಿರುಗಿ ಕೊಡಬೇಕು. ಅವನ ಕತ್ತೆಯಾಗಲಿ ಬಟ್ಟೆಯಾಗಲಿ ಅವನು ಕಳೆದುಕೊಂಡ ಯಾವ ವಸ್ತುವಾಗಲಿ ನಿಮಗೆ ಸಿಕ್ಕಿದರೆ ಹಾಗೆಯೇ ಮಾಡಬೇಕು. ಕಾಣದವರಂತೆ ಇರಲೇಬಾರದು. ಸ್ವದೇಶದವನ ಕತ್ತೆಯಾಗಲಿ ಎತ್ತಾಗಲಿ ದಾರಿಯಲ್ಲಿ ಬಿದ್ದಿರುವುದನ್ನು ನೀವು ಕಂಡರೆ ಕಾಣದವರಂತೆ ಹೋಗದೆ ಅವನಿಗೆ ಸಹಾಯ ಮಾಡಿ ಎಬ್ಬಿಸಬೇಕು. ಸ್ತ್ರೀಯು ಪುರುಷ ವೇಷವನ್ನು, ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಕೂಡದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಯೆಹೋವನಿಗೆ ಹೇಯರು. ನೀವು ದಾರಿಯಲ್ಲಿ ಹೋಗುವಾಗ ಮರದ ಮೇಲಾಗಲಿ ನೆಲದ ಮೇಲಾಗಲಿ ಇರುವ ಒಂದು ಪಕ್ಷಿಯ ಗೂಡಿನೊಳಗೆ ಮರಿಗಳು ಅಥವಾ ತತ್ತಿಗಳು ಇದ್ದು ಅವುಗಳ ಮೇಲೆ ತಾಯಿ ಹೊದಗಿರುವುದನ್ನು ಕಂಡರೆ ಮರಿಗಳನ್ನು ತೆಗೆದುಕೊಳ್ಳಬಹುದೇ ಹೊರತು ತಾಯಿಯನ್ನು ಹಿಡಿದುಕೊಳ್ಳಬಾರದು. ನೀವು ಹೀಗೆ ನಡೆದುಕೊಂಡರೆ ನಿಮಗೆ ಶ್ರೇಯಸ್ಸುಂಟಾಗುವುದು ಮತ್ತು ಬಹುಕಾಲ ಬಾಳುವಿರಿ. ಹೊಸ ಮನೆಯನ್ನು ಕಟ್ಟಿಸಿಕೊಳ್ಳುವಾಗ ಯಾವನಾದರೂ ಅದರ ಮಾಳಿಗೆಯಿಂದ ಬಿದ್ದು ನಿಮಗೆ ಜೀವಹತ್ಯ ದೋಷ ಉಂಟಾಗದಂತೆ ಮಾಳಿಗೆಯ ಮೇಲೆ ಸುತ್ತಲೂ ಸಣ್ಣ ಗೋಡೆಯನ್ನು ಕಟ್ಟಿಸಬೇಕು. ದ್ರಾಕ್ಷೆ ತೋಟಗಳಲ್ಲಿ ಬೇರೆ ವಿಧವಾದ ಬಿತ್ತನೆ ಮಾಡಬಾರದು. ಹಾಗೆ ಮಾಡಿದರೆ ಆ ಬೆಳೆಯೂ ಮತ್ತು ದ್ರಾಕ್ಷಿಯ ಬೆಳೆಯೂ, ಅಂತೂ ಆ ತೋಟದ ಎಲ್ಲ ಬೆಳೆಯೂ ದೇವರದಾಗುವುದು. ಎತ್ತನ್ನು ಕತ್ತೆಯನ್ನು ಜೊತೆ ಮಾಡಿ ನೇಗಿಲಿಗೆ ಕಟ್ಟಬಾರದು. ನಾರು ಉಣ್ಣೆಯೂ ಕೂಡಿರುವ ಬಟ್ಟೆಯನ್ನು ಹಾಕಿಕೊಳ್ಳಬಾರದು. ನೀವು ಹೊದ್ದುಕೊಳ್ಳುವ ಬಟ್ಟೆಯ 4 ಮೂಲೆಗಳಲ್ಲಿ ಗೊಂಡೆಗಳನ್ನು ಕಟ್ಟಬೇಕು. ಯಾವನಾದರೂ ತಾನು ಮದುವೆ ಮಾಡಿಕೊಂಡ ಸ್ತ್ರೀಯನ್ನು ದ್ವೇಷಿಸಿ ಅವಳ ವಿಷಯದಲ್ಲಿ ಸುಮ್ಮನೆ ಕೆಟ್ಟ ಮಾತುಗಳನ್ನು ಆಡಿ, ನಾನು ಇವಳನ್ನು ಮದುವೆ ಮಾಡಿಕೊಂಡೆನು, ಆದರೆ ಕೂಡಿದಾಗ ಇವಳು ಕನ್ನಿಕೆಯಲ್ಲವೆಂದು ತಿಳಿದು ಬಂತು ಎಂದು ಹೇಳಿ ಅವಳ ಹೆಸರನ್ನು ಕೆಡಿಸಿದರೆ, ಅವಳ ತಾಯಿ ತಂದೆಗಳು ತಮ್ಮ ಮಗಳು ವಿವಾಹಕ್ಕೆ ಮುಂಚೆ ಪುರುಷ ಸಂಪರ್ಕವಿಲ್ಲದವಳು ಎಂಬುದಕ್ಕೆ ನಿದರ್ಶನವನ್ನು ಊರು ಬಾಗಿಲಿಗೆ ಹಿರಿಯರ ಮುಂದೆ ತಂದು ತೋರಿಸಬೇಕು. ತಂದೆ ಅವರಿಗೆ, ನಾನು ನನ್ನ ಮಗಳನ್ನು ಈ ಪುರುಷನಿಗೆ ಮದುವೆ ಮಾಡಿಕೊಟ್ಟ ಮೇಲೆ ಇವನು ಅವಳನ್ನು ದ್ವೇಷಿಸಿ ಪರಪುರುಷ ಸಂಪರ್ಕ ಮಾಡಿದವಳೆಂದು ನಿರಾಧಾರವಾದ ಮಾತುಗಳನ್ನಾಡಿ ಅವಳ ಹೆಸರನ್ನು ಅವಮಾನಪಡಿಸುತ್ತಾನೆ. ಇಗೋ, ನನ್ನ ಮಗಳು ವಿವಾಹಕ್ಕೆ ಮುಂಚೆ ಪುರುಷ ಸಂಪರ್ಕ ಮಾಡಿದವಳಲ್ಲವೆಂಬುದಕ್ಕೆ ಇದೇ ಪ್ರಮಾಣ ಎಂದು ಹೇಳಿ ಅವಳ ಹಚ್ಚಡವನ್ನು ಹಿರಿಯರ ಮುಂದೆ ಇಡಬೇಕು. ಇಸ್ರಾಯೇಲ್ಯಳಾದ ಹೆಣ್ಣಿನ ವಿಷಯದಲ್ಲಿ ಆ ಪುರುಷನು ನಿರಾಧಾರವಾದ ತಪ್ಪು ಹೊರಿಸಿದ್ದರಿಂದ ಆ ಊರಿನ ಹಿರಿಯರು ಅವನನ್ನು ಹಿಡಿಸಿ ಹೊಡಿಸಿ 100 ರೂಪಾಯಿ ದಂಡವನ್ನು ವಿಧಿಸಿ ಆ ಹಣವನ್ನು ಅವಳ ತಂದೆಗೆ ಕೊಡಿಸಬೇಕು. ಮತ್ತು ಅವನು ಆ ಸ್ತ್ರೀಯನ್ನು ಹೆಂಡತಿಯನ್ನಾಗಿಯೇ ಇಟ್ಟುಕೊಳ್ಳಬೇಕು. ಅವನ ಜೀವಮಾನ ಕಾಲವೆಲ್ಲ ಅವಳನ್ನು ಪರಿತ್ಯಾಗ ಮಾಡುವುದಕ್ಕೆ ಅವನಿಗೆ ಅಧಿಕಾರವಿರುವುದಿಲ್ಲ. ಆದರೆ ಆ ಹೆಣ್ಣು ವಿವಾಹಕ್ಕೆ ಮುಂಚೆ ಪುರುಷ ಸಂಪರ್ಕ ಮಾಡಿದಳೇ ಎಂದು ತಿಳಿದು ಬಂದರೆ ಅವಳು ತಂದೆಯ ಮನೆಯಲ್ಲೇ ಸೂಳೆತನ ಮಾಡಿ ಇಸ್ರಾಯೇಲ್ಯರೊಳಗೆ ದುರಾಚಾರವನ್ನು ನಡೆಸಿದ್ದರಿಂದ ಅವರು ಅವಳನ್ನು ತಂದೆಯ ಮನೆಯ ಬಾಗಿಲಿಗೆ ತರಿಸಬೇಕು. ಊರಿನವರೆಲ್ಲರೂ ಕಲ್ಲೆಸೆದು ಅವಳನ್ನು ಕೊಲ್ಲಬೇಕು. ಹೀಗೆ ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು. ಯಾವನಾದರೂ ಪರನ ಹೆಂಡತಿಯೊಡನೆ ವ್ಯಭಿಚಾರ ಮಾಡಿದ್ದು ಹೊರಬಿದ್ದರೆ ಆ ಸ್ತ್ರೀ ಪುರುಷರಿಬ್ಬರಿಗೂ ಮರಣಶಿಕ್ಷೆಯಾಗಬೇಕು. ಹೀಗೆ ನೀವು ಆ ದುಷ್ಟತ್ವವನ್ನು ಇಸ್ರಾಯೇಲ್ಯರ ಮಧ್ಯದಿಂದ ತೆಗೆದುಹಾಕಬೇಕು. ಒಬ್ಬನಿಗೆ ನಿಶ್ಚಿತಳಾದ ಹೆಣ್ಣನ್ನು ಯಾವನಾದರೂ ಊರೊಳಗೆ ಮರಳುಗೊಳಿಸಿ ಸಂಗಮಿಸಿದರೆ ನೀವು ಅವರಿಬ್ಬರನ್ನೂ ಊರು ಬಾಗಿಲಿನ ಹೊರಕ್ಕೆ ತರಿಸಿ ಕಲ್ಲೆಸೆದು ಕೊಲ್ಲಬೇಕು. ಒಬ್ಬನಿಗೆ ನಿಶ್ಚಿತಳಾದ ಸ್ತ್ರೀಯನ್ನು ಕೆಡಿಸಿದ್ದರಿಂದ ಆ ಪುರುಷನಿಗೂ, ಊರಲ್ಲಿದ್ದು ಕೂಗಿಕೊಳ್ಳದೆ ಹೋದದರಿಂದ ಆ ಸ್ತ್ರೀಗೂ ಮರಣಶಿಕ್ಷೆಯಾಗಬೇಕು. ಹೀಗೆ ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು. ಆದರೆ ಆ ಪುರುಷನು ನಿಶ್ಚಿತಳಾದ ಆ ಸ್ತ್ರೀಯನ್ನು ಅಡವಿಯಲ್ಲಿ ಬಲಾತ್ಕಾರದಿಂದ ಸಂಗಮಿಸಿದ್ದರೆ ಪುರುಷನಿಗೆ ಮಾತ್ರ ಮರಣಶಿಕ್ಷೆಯಾಗಬೇಕು. ಆ ಸ್ತ್ರೀಗೆ ಯಾವ ಶಿಕ್ಷೆಯೂ ಆಗಬಾರದು. ಅವಳಲ್ಲಿ ಮರಣಶಿಕ್ಷೆಗೆ ಪಾತ್ರವಾದ ಅಪರಾಧವೇನೂ ಇಲ್ಲ. ಒಬ್ಬ ಮನುಷ್ಯನು ಮತ್ತೊಬ್ಬನ ಮೇಲೆ ಬಿದ್ದು ಕೊಲ್ಲುವುದು ಹೇಗೋ ಈ ಸಂಗತಿ ಹಾಗೆಯೇ ಆಯಿತು. ಆ ಸ್ತ್ರೀಯು ಅಡವಿಯಲ್ಲೇ ಅವನ ಕೈಗೆ ಸಿಕ್ಕಿದ್ದರಿಂದ
ಅವಳು ಕೂಗಿಕೊಂಡರೂ ತಪ್ಪಿಸುವವರು ಇರಲಿಲ್ಲ. ಯಾರಿಗೂ ನಿಶ್ಚಯವಾಗದೆ ಇರುವ ಸ್ತ್ರೀಯನ್ನು ಒಬ್ಬನು ಹಿಡಿದು ಸಂಗಮಿಸಿದ್ದು ಬಯಲಿಗೆ ಬಂದರೆ ಅವನು ಅವಳನ್ನು ಮಾನಭಂಗಪಡಿಸಿದ್ದರಿಂದ ಅವಳ ತಂದೆಗೆ 50 ರೂಪಾಯಿ ಕೊಟ್ಟು ಅವಳನ್ನು ಹೆಂಡತಿಯನ್ನಾಗಿ ಮಾಡಿಕೊಳ್ಳಬೇಕು. ಅವನು ಬದುಕುವ ತನಕ ಅವಳನ್ನು ಪರಿತ್ಯಾಗ ಮಾಡುವುದಕ್ಕೆ ಅವನಿಗೆ ಅಧಿಕಾರವಿರುವುದಿಲ್ಲ. ತಂದೆಗೆ ಹೆಂಡತಿಯಾದವಳನ್ನು ಸಂಗಮಿಸಲೇಬಾರದು, ಅದು ತಂದೆಗೆ ಅಪಮಾನಪಡಿಸಿದ ಹಾಗಾಗುವುದು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯದ ಬುಕ್ ಆಫ್ ಡ್ಯೂಟರಾನಮಿ ಚಾಪ್ಟರ್ 22. 21ನೇ ಅಧ್ಯಾಯದಲ್ಲಿ ಎಲ್ಲಿಯಾದರೂ ಇಸ್ರಾಯೇಲರಲ್ಲಿ ಡೆಡ್ ಬಾಡಿ ಶವ ಬಿದ್ದುಬಿಟ್ಟಿದ್ರೆ, ಅದನ್ನು ಕೊಂದವರು ಯಾರಂತ ಗೊತ್ತಿಲ್ಲದಿದ್ದರೆ, ಆ ಮೂಲಕವಾಗಿ ಆ ದೇಶಕ್ಕೆ ದೋಷ ಹತ್ತಬಾರದಂತ ಹೇಳ್ಬಿಟ್ಟು ದೇವರು ಕೆಲವು ವಿಷಯಗಳನ್ನು, ನಿಯಮಗಳನ್ನು ತನ್ನ ಜನರಿಗೆ ತಿಳಿಸುವಂಥದ್ದು. ನ್ಯಾಯಾಧಿಪತಿಗಳು ಸೇರಬೇಕು, ಅದಕ್ಕೆ ಮತ್ತು ಹಿರಿಯರು ನ್ಯಾಯಾಧಿಪತಿಗಳು ಬಂದು ಏನೆಲ್ಲ ಮಾಡಬೇಕು, ನ್ಯಾಯಕ್ಕೆ ನ್ಯಾಯ, ಅದೇ ಸಂದರ್ಭದಲ್ಲಿ ನ್ಯಾಯವನ್ನು ಪ್ರತಿನಿಧಿಸುವಂಥ ಅವರು ಬರಬೇಕು ಮತ್ತು ಹಿರಿಯರು ಬರಬೇಕು. ಯಾಕಂದರೆ ಊರಿಗೆ ಹಿರಿಯರು, ಅದೇ ಸಂದರ್ಭದಲ್ಲಿ ಲೇವಿಯರು ಬರಬೇಕು. ಹಿರಿಯರು, ನ್ಯಾಯಾಧಿಪತಿಗಳು, ಲೇವಿಯರು, ಈ ಮೂರು ತಂಡದವರು ಬಂದು ಮತ್ತು ತಮ್ಮ ಭಾಗವನ್ನು ಅದರಲ್ಲಿ ವಹಿಸಬೇಕು, ಮುಂದಾಳತ್ವವನ್ನು ವಹಿಸಬೇಕು. ಆ ರೀತಿಯಾಗಿ ಹೇಳುವಾಗ ಲೇವಿಯರ ಒಂದು 3 ಉದ್ದೇಶ ಕೂಡ ದೇವರು ಹೇಳುವಾತನಾಗಿದ್ದಾನೆ. ಅದೇನಂತ ಹೇಳಿದ್ರೆ, ಅವರು ಸಾನ್ನಿಧ್ಯ ಸೇವೆ ಮಾಡಬೇಕು, ಅವರು ದೇವರ ಹೆಸರಿನಲ್ಲಿ ದೇವಜನರನ್ನು ಆಶೀರ್ವದಿಸಬೇಕು. ಅಷ್ಟೇ ಅಲ್ಲ, ಈ ಯಾಜಕರು ವ್ಯಾಜ್ಯಗಳನ್ನು ತೀರಿಸುವಂತಕ್ಕಾಗಿ ಆಯ್ಕೆಯಾದಂಥವ್ರಂತ. ಊರಿನ ಹಿರಿಯರು ಬಂದು 4 ಮಾತಿನ ಪ್ರಾರ್ಥನೆಯನ್ನು ಮಾಡಬೇಕು. ಒಂದು, ದೇವರೇ, ನಮ್ಮ ಕೈಗಳು ಇದನ್ನು ನಾವು ಮಾಡಲಿಲ್ಲ, ಅಂದರೆ ಈ ಕೊಲೆ, ನಮ್ಮ ಕಣ್ಣುಗಳು ಇದನ್ನು ನೋಡಲಿಲ್ಲ. ಮತ್ತು 3ನೇದು, ದೇವರೇ ಯೆಹೋವನೇ, ನೀನು ಬಿಡುಗಡೆ ಮಾಡಿದಂಥ ನಿನ್ನ ಜನರನ್ನು ಕ್ಷಮಿಸಬೇಕು ಎಂಬುದಾಗಿ. ಆ ಜನರು ತಪ್ಪು ಮಾಡಲಿಲ್ಲಲ್ಲ, ಯಾಕೆ ಅಂತ ಒಂದು ಪ್ರಾರ್ಥನೆ? ನೀನು ಬಿಡುಗಡೆ ಮಾಡಿದ ನಿನ್ನ ಜನರನ್ನು ಕ್ಷಮಿಸಬೇಕು ಅಂತ ಯಾಕಂದರೆ ಒಬ್ಬನ ಅಪರಾಧ ಇಡೀ ದೇಶಕ್ಕೆ ಬಾಧಿಸುವಂಥದ್ದಾಗಿದೆ ಅಂತ ನಾವು ಇದರಲ್ಲಿ ತಿಳ್ಕೊಳ್ತಕ್ಕದ್ದು. ಆ ಒಬ್ಬನು ಯಾರು ಗೊತ್ತಿಲ್ಲದ ಪರಕೀಯನಾದಂಥ ವ್ಯಕ್ತಿ. ಪರಕೀಯನಂತ ಹೇಳಿದರೆ ಯಾರಂತ ನಮಗೆ ಗೊತ್ತಿಲ್ಲ, ಆದರೂ ಕೂಡ ಕೊಲೆ ಆಗಿಬಿಟ್ಟಿದೆ. ಆಗ ಆ ಪಾಪ ಇಡೀ ದೇಶಕ್ಕೆ ಹತ್ತುವುದಾಗಿದೆ. ಆದ ಕಾರಣ, ದೇವರೇ, ನೀನು ಬಿಡುಗಡೆ ಮಾಡಿದ ನಿನ್ನ ಜನರನ್ನು ಕ್ಷಮಿಸಬೇಕು ಅಂತ ಹೇಳಿಬಿಟ್ಟು, ಅನ್ಯಾಯವಾದ ನರಹತ್ಯ ದೋಷದ ಫಲವು ನಿನ್ನ ಜನರಾದ ಇಸ್ರಾಯೇಲರಿಗೆ ತಗಲದಿರಲಿ. ಒಂದು ಕಡೆ ಕ್ಷಮಿಸಬೇಕು, ಇನ್ನೊಂದು ಕಡೆ ಆ ದೋಷದ ಫಲ ತಗಲದಿರುವಂತೆ ಅವರು ಪ್ರಾರ್ಥನೆ ಮಾಡಿದಾಗ ಆಶ್ಚರ್ಯ, ಆಗ ಆ ರಕ್ತಾಪರಾಧವು ಕ್ಷಮಿಸಲ್ಪಡುವುದು. ಹೀಗೆ ಯೆಹೋವನ ದೃಷ್ಟಿಯಲ್ಲಿ ಸರಿಯಾದದನ್ನು ಮಾಡುವುದರಿಂದ ನೀವೇ ಅನ್ಯಾಯವಾದ ನರಹತ್ಯ ದೋಷವನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ನೀವೇ ತೆಗೆದು ಹಾಕಿಬಿಟ್ಟಿದ್ರಿ ಈ ಮೂಲಕ. ಹೌದು, ಒಂದು ಕಡೆ ಯಜ್ಞ, ಇನ್ನೊಂದು ಕಡೆ ಪ್ರಾರ್ಥನೆ. ಯಾರ ಪ್ರಾರ್ಥನೆ? ಹಿರಿಯರ ಪ್ರಾರ್ಥನೆ, ನಾಯಕರ ಪ್ರಾರ್ಥನೆ. ವಾವ್, ಆಶ್ಚರ್ಯ ಅಲ್ವಾ? ಸರಿ, 22ನೇ ಅಧ್ಯಾಯ, ಇದರಲ್ಲಿ ಬಹಳಷ್ಟು ಉದಾಹರಣೆಗಳನ್ನು, ದೃಷ್ಟಾಂತಗಳನ್ನು ದೇವರು
ಮೋಶೆ ಮುಖಾಂತರವಾಗಿ ನೆನಪಿರಲಿ. ಮೋಶೆ ಇನ್ನೇನು ತನ್ನ ಜನರನ್ನು, ಇಸ್ರಾಯೇಲರನ್ನು ಸುಮಾರು 40 ವರ್ಷಗಳು ಐಗುಪ್ತ ದೇಶದಿಂದ ದಾಟಿಕೊಂಡು ಹಾಗೆಯೇ ಕರ್ಕೊಂಡು ಬರ್ತಾ ಇರುವಂಥ ಒಂದು ದೃಶ್ಯ. ಹತ್ರ ಈಗ ಕಾನಾನ್ ದೇಶಕ್ಕೆ ಬಂದುಬಿಟ್ಟಿದ್ದಾರೆ. ಐಗುಪ್ತ ದೇಶದಿಂದ 40 ವರ್ಷಗಳು ಆಗಿಬಿಟ್ವು. ಮತ್ತು ಆರೋನು ಸತ್ತೋದನು, ಮಹಾಯಾಜಕನು. ಆರೋನನ ಮಕ್ಕಳು 2 ಸತ್ತೋದರು ಮತ್ತು ಮಿರಿಯಾಮಳು ಮೃತಪಟ್ಟಿದ್ದಳು. ಮೋಶೆ ಕೂಡ ಇನ್ನು ಸ್ವಲ್ಪ ತಾಸುಗಳಲ್ಲಿ ದೇಹ ಬಿಡಬೇಕಾಗ್ತದೆ. ಕಾನಾನ್ ದೇಶ ಅವನು ಸೇರ್ತಾ ಇಲ್ಲ. ಆದರೆ ಒಂದು ಕೆಲಸ ಮಾಡಿದ ಮೋಶೆ, ಅದೇನೆಂದರೆ ಒಂದು ಸಂದೇಶ ಕೊಟ್ಟ. ದೇವರ ವಾಕ್ಯವನ್ನು, ಧರ್ಮೋಪದೇಶವನ್ನು, ದೇವರ ವಾಕ್ಯಕ್ಕಿಂತಲೂ ಬೆಸ್ಟ್ ಗಿಫ್ಟ್ ಯಾವುದು? ಆದ ಕಾರಣ ಒಂದು ಸಂದೇಶನೇ ಈ ಹೊಸ ತಲೆಮಾರಿಗೆ, ಹೊಸ ಸಂತತಿಯವರಿಗೆ, ಕಾನಾನ್ ದೇಶ ವಶಪಡಿಸಿಕೊಳ್ಳಿಕ್ಕೆ ಹೋಗುವಂಥವರಿಗೆ ಈ ದೇವರ ನಿಧಿಗಳನ್ನು, ನಿಕ್ಷೇಪಗಳನ್ನು, ವಿಧಿಗಳನ್ನು, ನಿಯಮಗಳನ್ನು, ಕಟ್ಟಳೆಗಳನ್ನು, ನೆನಪುಗಳನ್ನು, ದೃಷ್ಟಾಂತಗಳನ್ನು ಆತನು ಕೊಡುವಾತನಾಗಿದ್ದಾನೆ. ಸರಿ, 22ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 1ನೇ ವಚನದಲ್ಲಿ, ಸ್ವದೇಶದವನ ಎತ್ತಾಗಲಿ ಕುರಿಯಾಗಲಿ ದಾರಿ ತಪ್ಪಿ ಹೋಗಿರುವುದನ್ನು ನೀವು ಕಂಡರೆ, ಯಾರ್ದೋ ಸ್ವದೇಶದವರು, ಯಾಕಂದರೆ ಆ ದೇಶದವರು ಎಲ್ಲರೂ ಒಂದು ಕುಟುಂಬ. ಇಸ್ರಾಯೇಲ್ರು ಎಲ್ಲರೂ ಸುಮಾರು 30 ಲಕ್ಷ ಜನರು ಇದ್ದರಂತೆ ನಾವು ಊಹಿಸ್ಕೊಳ್ಳೋಣ. ಅವರೆಲ್ಲರೂ ಕೂಡ ಒಂದು ಕುಟುಂಬದವರು, ದೇವ ಜನರು, ದೇವರು ಆಯ್ಕೆ ಮಾಡಿದಂಥವ್ರು, ದೇವರು ಬಿಡುಗಡೆ ಮಾಡಿ ಅದ್ಭುತ ಮಾಡಿ ಕರ್ಕೊಂಡು ಬಂದಂಥವ್ರು, ದೇವರು ತನ್ನ ಸನ್ನಿಧಾನದಿಂದ ನಡೆಸ್ತಾ ಇರುವಂಥವ್ರು, ದೇವರು ಅವರ ಮಧ್ಯದಲ್ಲೇ ಇದ್ದು ನಡೆಸಿದಂಥ ಅದ್ಭುತವಾದಂಥ ಒಂದು ದೇಶ. ಅಂಥ ದೇಶದವರಲ್ಲಿ ಒಬ್ಬರಿಗೆ ಕುರಿ ಆಗಲಿ ಅಥವಾ ಏನಾದರೂ ತಪ್ಪಿ ಹೋಗಿಬಿಟ್ರೆ, ನೀವು ಅದನ್ನು ಕಂಡರೆ ಕಾಣದವರಂತೆ, ಈ ಪದ 22ನೇ ಅಧ್ಯಾಯ 1ನೇ ವಚನ, ಕಾಣದವರಂತೆ ಅದನ್ನು ಬಿಟ್ಟು ಹೋಗಬಾರ್ದು. ಅವನ ಬಳಿಗೆ ಅಟ್ಟಿಕೊಂಡು ಹೋಗಿ ಕೊಡಲೇಬೇಕು. ನೆರೆಯನ್ನು ಪ್ರೀತಿಸು ಎಂಬ ಸಿದ್ಧಾಂತ ಇದರಲ್ಲಿ ಅಡಕವಾಗಿದೆ. ಇದರಲ್ಲಿ ಒಂದು ತಮಾಷೆ ಗಮನಿಸಿರಿ. ಅವನು ನಿಮಗೆ ದೂರವಾಗಿದ್ದರೆ, ಅಂದರೆ ಈಗ ಒಂದು ಕುರಿ ಅಥವಾ ಎತ್ತು ಯಾರ್ದೋ ತಪ್ಪಿಸ್ಕೊಂಡು ಬಂದುಬಿಟ್ಟಿದೆ. ಓನರ್ ಯಾರು, ಯಜಮಾನ ಯಾರು ಅಂತ ನೀವು ಅಟ್ಟಿಕೊಂಡು ಹೋಗಿ ಅವನ ಕಡೆ ಕೊಡಲೇಬೇಕು. ಒಂದು ವೇಳೆ ಇನ್ನೂ ಯಾರು ಓನರ್ ಅಂತ ಗೊತ್ತಿಲ್ಲ, ಯಜಮಾನನು ದೂರವಾಗಿದ್ದರೆ ಅಥವಾ ತಿಳಿಯದೆ ಹೋದರೆ ಆ ಪಶುವನ್ನು ನಿಮ್ಮ ಮನೆಗೆ ಹೊಡ್ಕೊಂಡು ಬಂದು ಕಾಯಬೇಕು. ವಿಚಿತ್ರ ಅನ್ನಿಸ್ತದಲ್ವಾ? ಈಗ ನನ್ನ ಮನೆಗೆ ಒಂದು ಹಸುವನ್ನು, ಎತ್ತನ್ನು ಕರ್ಕೊಂಡು ಬಂದು ನಾನು ಇಟ್ಟಿದ್ದರೆ, ಯಾರಾದರೂ ವಿಸಿಟರ್ಸ್, ಸಂದರ್ಶಕರು ಬಂದರೆ, ಏನಿದು ಹಸು ಕಟ್ಕೊಂಡು ಬಿಟ್ಟಿದ್ದೀರಲ್ಲ, ಮನೆ ಮುಂದೆ ಇಟ್ಟಿದ್ದೀರಲ್ವಾ ಅಥವಾ ಮನೆ ಒಳಗೆ ಇಟ್ಟಿದ್ದೀರಲ್ವಾ ಎಂಬುದಾಗಿ ಕೇಳುವಂಥ ಒಂದು ಆಶ್ಚರ್ಯ. ಅಂಥ ಒಂದು ವಿಚಿತ್ರತೆಯಲ್ಲಿ ದೇವರ ಸ್ಪಷ್ಟತೆಯನ್ನು ಗಮನಿಸಿರಿ. ಅದೇನೆಂದರೆ, ನೆರೆಯವರನ್ನು ಪ್ರೀತಿಸಬೇಕೆಂಬಂಥ ಸಿದ್ಧಾಂತದ ಆತ್ಮ ಇದರಲ್ಲಿ ಅಡಕವಾಗಿದೆ. ದ ಸ್ಪಿರಿಟ್ ಆಫ್ ಲವಿಂಗ್ ನೇಬರ್ಸ್ ಈಸ್ ಇನ್ಕ್ಲೂಡೆಡ್ ಇನ್ ದಿಸ್ ಇಲ್ಲಸ್ಟ್ರೇಷನ್, ಈ ಒಂದು ಘಟನೆಯಲ್ಲಿ. ಅವನ ಕತ್ತೆ ಆಗಲಿ, ಬಟ್ಟೆ ಆಗಲಿ, ಅವನು ಕಳೆದುಕೊಂಡ ಯಾವ ವಸ್ತುವಾಗಲಿ, ಇದು ಬರೀ ಹಸು ಮತ್ತು ಕುರಿ ವಿಷಯದಲ್ಲಿ, ಎತ್ತಿನ ವಿಷಯದಲ್ಲಿ ಅಲ್ಲ, ಯಾವ ವಸ್ತುವಾಗಲಿ ನಿಮಗೆ ಸಿಕ್ಕಿದರೆ
ಹಾಗೆಯೇ ಮಾಡಬೇಕಿದು ರೂಲ್ಸ್. ಇದು ಇಸ್ರಾಯೇಲರಿಗೆ ಸುಮಾರು 30 ಲಕ್ಷ ಜನರಿದ್ದರೂ ಕೂಡ ಇದೇ ನಿಯಮವನ್ನು ನೀವು ಕಾನಾನ್ ದೇಶಕ್ಕೆ ಹೋದ್ಮೇಲೆ ಪಾಲಿಸಬೇಕಂತ ಹೇಳ್ಬಿಟ್ಟು ದೇವರು ಮೋಶೆ ಮುಖಾಂತರವಾಗಿ ಇಸ್ರಾಯೇಲರಿಗೆ, ದೇವಜನರಿಗೆ, ವಿಶ್ವಾಸಿಗಳಿಗೆ ಹೇಳುವಂಥ ಸಿದ್ಧಾಂತಗಳು, ಕಾನೂನುಗಳು. ಹೌದು, ಇದು ದೇವರ ವಿಧಿಗಳು ಅಂತ ಹೇಳ್ಬೋದು, ಆಜ್ಞೆಗಳು. ಮತ್ತು ನಿಮಗೆ ಏನಾದರೂ ಒಂದು ವಸ್ತು ಸಿಕ್ಕಿದರೆ ಹಾಗೆ ಮಾಡಬೇಕು, ಕಾಣದವರಂತೆ ಇರಲೇಬಾರದು. ಈ ಪದ 3 ಸಾರಿ ಬಂದಿದೆ. ಮೊದಲನೇ ವಚನ ಕಾಣದವರಂತೆ ಇರಬಾರ್ದು, 3ನೇ ವಚನ ಕಾಣದವರಂತೆ ಇರಬಾರ್ದು, 4ನೇ ವಚನ ಕಾಣದವರಂತೆ ಹೋಗದೆ. ಏನೋ ಒಂದು ಎತ್ತಾಗಲಿ ಕತ್ತೆ ಆಗಲಿ ದಾರಿಯಲ್ಲಿ ಬಿದ್ದಿರುವುದನ್ನು ಕಂಡರೆ ಕಾಣದವರಂತೆ ಹೋಗಬಾರದು. ಇದನ್ನು ಹೇಳುವಾಗ ನನಗೆ ನೆನಪಿಗೆ ಬರುವಂಥ ಒಂದು ಘಟನೆ ಏನಂದರೆ, ಲೂಕನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದ 31, 32ನೇ ವಚನದಲ್ಲಿ ಯಾಜಕನು ಒಬ್ಬನು ಬರ್ತಾನೆ, ಕಾಣದವನಂತೆ ಅವನು ಹೊರಟು ಹೋದನು. ಯಾಕಂದರೆ ಅಲ್ಲಿ ಗಾಯಾಳು ಒಬ್ಬನು ಕಳ್ಳರ ಕೈಗೆ ಸಿಕ್ಕಿ ಬಿದ್ದು ಗಾಯದಿಂದ ಬಿದ್ದಿರುವಂಥ ಒಬ್ಬ ಮನುಷ್ಯನನ್ನು ಕಂಡು ಕಾಣದವರಂತೆ ಓರೆಯಾಗಿ ಹೋಗ್ಬಿಡ್ತಾನೆ. ಅನಂತರ ಲೇವಿಯನು ಬಂದನು, ಅವನು ಕೂಡ ಕಾಣದವರಂತೆ ಹೋಗ್ಬಿಡ್ತಾನೆ. ಇಲ್ಲಿ ಎತ್ತಾಗಲಿ ಕತ್ತೆಯಾಗಲಿ ಬಿದ್ದಿದ್ದನ್ನು ನೋಡಿದ್ರೇ ಕಾಣದವರಂತೆ ಹೋಗಬೇಕಂತ ಹೇಳುವಾಗ ಅಲ್ಲಿ ಮನುಷ್ಯ ಬಿದ್ದಿದ್ದನ್ನೇ ನೋಡಿ ಕಾಣದವರಂತೆ ಹೋಗುವಂಥ ಒಂದು ಘಟನೆಯ ಬಗ್ಗೆ ಯೇಸು ಕರ್ತನು ಬೋಧಿಸ್ತಾರೆ. ಸರಿ, 5ನೇ ವಚನದಿಂದ ನಾವು ನೋಡುವಾಗ 5ನೇ ವಚನದಿಂದ 30ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ 14 ಉದಾಹರಣೆಗಳಿದೆ. 14 ಎಕ್ಸಾಂಪಲ್ಸ್. 14 ಉದಾಹರಣೆಗಳು ಒಂದೊಂದು ವಿಚಿತ್ರವಾಗಿದೆ. ಕೆಲವನ್ನದು ನಾವು ನೋಡಿಕೊಳ್ಳೋಣ. 14 ನಾವು ನೋಡಿಕೊಳ್ಳಿಕ್ಕಾಗಲ್ಲ. ಒಂದು, ಸ್ತ್ರೀಯು ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಕೂಡದು. ಈ ನಿಯಮ ದೇವಜನರಿಗೆ, ವಿಶ್ವಾಸಿಗಳಿಗೆ. ಯಾಕೆ ಆ ರೀತಿಯಾಗಿ ನಾವು ಮಾಡ್ತೀವಿ ಅಂತ ಹೇಳಿದರೆ, ಹಾಗೆ ಮಾಡುವವರು 5ನೇ ವಚನ ನಿಮ್ಮ ದೇವರಾದ ಯೆಹೋವನಿಗೆ ಹೇಯರು. ದೇವರಿಗೆ ಇಷ್ಟ ಇಲ್ಲ ಅದು, ಅಷ್ಟೇ. 6ನೇ ವಚನದಲ್ಲಿ ನೀವು ದಾರಿಯಲ್ಲಿ ಹೋಗುವಾಗ ಮರದ ಮೇಲಾಗಲಿ ನೆಲದ ಮೇಲಾಗಲಿ ಇರುವ ಒಂದು ಪಕ್ಷಿ, ದೇವರು ಪಕ್ಷಿ ಬಗ್ಗೆ ಕೂಡ ಮಾತಾಡ್ತಿದ್ದಾನ, ಚಿಂತೆ ವಹಿಸಿದ್ದಾನ? ಹೌದು. ಹಾಗಾದರೆ ಪಕ್ಷಿ ವಿಷಯದಲ್ಲಿ ದೇವರು ಚಿಂತೆ ವಹಿಸಿ ಯೋಜನೆ ಇಟ್ಟು ಆಜ್ಞೆ ಕೊಟ್ಟಾಗ ಮನುಷ್ಯರಾದ ನಮ್ಮ ಬಗ್ಗೆ ಚಿಂತಿಸದೆ ಇರುವನೇ? ನಿಶ್ಚಯವಾಗಿಲ್ಲ. ಒಂದು ಪಕ್ಷಿಯ ಗೂಡಿನೊಳಗೆ ಮರಿಗಳು ಅಥವಾ ತತ್ತಿಗಳು ಇದ್ದು ಅವುಗಳ ಮೇಲೆ ತಾಯಿ ಹೊದಗಿರುವುದನ್ನು ಕಂಡರೆ ಮರಿಗಳನ್ನು ತೆಗೆದುಕೊಳ್ಳಬಹುದೇ ಹೊರತು ತಾಯಿಯನ್ನು ಹಿಡಿದುಕೊಳ್ಳಬಾರದು. ಯಾಕೆ ಈ ಮಾತು ದೇವರು ಹೇಳ್ತಾರೆ ಅಂದರೆ, ಹೀಗೆ ಮಾಡಿದರೆ ಏನಾಗ್ತದೆ, ಹೀಗೆ ಮಾಡಿದರೆ ನಿಮಗೆ ಶ್ರೇಯಸ್ಸು ಉಂಟಾಗುವುದು, ಬಹುಕಾಲ ಬಾಳುವಿರಿ. ವಾವ್. ಹೊಸ ಮನೆ ಕಟ್ಟಿಕೊಳ್ಳುವಾಗ ಅದಕ್ಕೆ ಅದರ ಮಾಳಿಗೆಯಿಂದ ಯಾರೂ ಬೀಳದಂತೆ ಏನು ಮಾಡಬೇಕು? ಆ ಮಾಳಿಗೆಯ ಮೇಲೆ ಸುತ್ತಲೂ ಸಣ್ಣ ಗೋಡೆಯನ್ನು ಕಟ್ಟಿಸಬೇಕು. ಮನೆ ಬಗ್ಗೆ ಕೂಡ ದೇವರು ಚಿಂತೆ, ಹೇಗೆ ಕಟ್ಟಿಸಬೇಕು, ದೇವರು ಎಂಜಿನಿಯರ್. ಸರಿ. ಅನಂತರ ದ್ರಾಕ್ಷಿ ತೋಟದಲ್ಲಿ ಬೇರೆ ಬೇರೆ ಬೀಜಗಳನ್ನು ಬಿತ್ತಬಾರ್ದು. ಅನಂತರ ನೇಗಿಲು ನೀವು ಮಾಡುವಾಗ ಎತ್ತನ್ನು ಕತ್ತೆಯನ್ನು ಜೊತೆಯಾಗಿ ನೇಗಿಲಿಗೆ ಕಟ್ಟಬಾರದು. ದೇವರು ಈ ರೀತಿಯಾಗಿ ಹೇಳುವಾಗ ಒಂದು ಪ್ರತ್ಯೇಕತೆ, ಸ್ಪಷ್ಟತೆಯನ್ನು ಇಲ್ಲಿ ಹೇಳ್ತಾ ಇರುವಂಥದ್ದನ್ನು ನೋಡ್ತಾನೆ. ಆಮೇಲೆ 12ನೇ ವಚನ, ಬಟ್ಟೆಯ 4 ಮೂಲೆಗಳಲ್ಲಿ ಗೊಂಡೆಗಳನ್ನು ಹಾಕೋಬೇಕು. ಬಟನ್, ಒಂದು ವಸ್ತ್ರದಲ್ಲಿರುವಂಥ ಒಂದು ಗೊಂಡೆ ಬಗ್ಗೆ ಕೂಡ ದೇವರು ಚಿಂತಿಸ್ತಾ ಇದ್ದಾನೆ. ಸೂಕ್ಷ್ಮವಾಗಿ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ದೇವರು
ಕಾಳಜಿ ವಹಿಸಿದ್ದಾನೆ, ಚಿಂತಿಸ್ತಾ ಇದ್ದಾನೆ. ತನ್ನ ಜನರು ಹೇಗಿರಬೇಕು ಎಂಬ ವಿಷಯದಲ್ಲಿ ದೇವರು ಬಹಳಷ್ಟು ವಿವರಣೆಯನ್ನು ಕೊಡುವಾತನಾಗಿದ್ದಾನೆ ಅಂತ ನಾವು ತಿಳ್ಕೊಳ್ತೇವೆ. ಈ ರೀತಿಯಾಗಿ ಈ ನಿಯಮಗಳೆಲ್ಲ ಒಳಿತು ದೇವಜನರ ಒಳ್ಳೆಯದಕ್ಕಾಗಿ 22ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗೆ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 22. Thou shalt not see thy brother's ox or his sheep go astray, and hide thyself from them. Thou shalt in any case bring them again unto thy brother. And if thy brother be not nigh unto thee, or if thou know him not, then thou shalt bring it unto thine own house, and it shall be with thee until thy brother seek after it, and thou shalt restore it to him again. In like manner shalt thou do with his ass, and so shalt thou do with his raiment, and with all lost thing of thy brother's, which he hath lost, and thou hast found, shalt thou do likewise. Thou mayest not hide thyself. Thou shalt not see thy brother's ass or his ox fall down by the way, and hide thyself from them. Thou shalt surely help him to lift them up again. The woman shall not wear that which pertaineth unto a man, neither shall a man put on a woman's garment. For all that do so are abomination unto the Lord thy God. If a bird's nest chance to be before thee in the way in any tree, or on the ground, whether they be young ones or eggs, and the dam sitting upon the young or upon the eggs, thou shalt not take the dam with the young, but thou shalt in any wise let the dam go, and take the young to thee, that it may be well with thee, and that thou mayest prolong thy days. When thou buildest a new house, then thou shalt make a battlement for thy roof, that thou bring not blood upon thine house, if any man fall from thence. Thou shalt not sow thy vineyard with divers seeds, lest the fruit of thy seed which thou hast sown, and the fruit of thy vineyard, be defiled. Thou shalt not plow with an ox and an ass together. Thou shalt not wear a garment of divers sorts, as of woolen and linen together. Thou shalt make thee fringes upon the four quarters of thy vesture, wherewith thou coverest thyself. If any man take a wife, and go in unto her, and hate her, and give occasions of speech against her, and bring up an evil name upon her, and say, I took this woman, and when I came to her I found her not a maid, then shall the father of the damsel and her mother take and bring forth the tokens of the damsel's virginity unto the elders of the city in the gate. And the damsel's father shall say unto the elders, I give my daughter unto this man to wife, and he hateth her. And lo, he hath given occasions of speech against her, saying, I found not thy daughter a maid, and yet these are the tokens of my daughter's virginity. And they shall spread the cloth before the elders of the city. And the elders of that city shall take that man and chastise him, and they shall amerce him in 100 shekels of silver, and give them unto the father of the damsel, because he hath brought up an evil name upon a virgin of Israel. And she shall be his wife. He may not put her away all his days. But if this thing be true, and the tokens of virginity be not found for the damsel, then they shall bring out the damsel to the door of her father's house, and the men of her city shall stone her with stones that she die, because she hath wrought folly in Israel, to play the whore in her father's house. So shalt thou put evil away from among you. If a man be found lying with a woman married to an husband, then they shall both of them die, both the man that lay with the woman, and the woman. So shalt thou put away evil from Israel. If a damsel that is a virgin be betrothed unto an husband, and a man find her in the city, and lie with her, then ye shall bring them both out unto the gate of that city, and ye shall stone them with stones that they die. The damsel because she cried not, being in the city, and the man because he hath humbled his neighbor's wife. So thou shalt put away evil from among you. But if a man find a betrothed damsel in the field, and the man force her, and lie with her, then the man only that lay with her shall die. But unto the damsel thou shalt do nothing. There is in the damsel no sin worthy of death. For as when a man riseth against his neighbor, and slayeth him, even so is this matter. For he found her in the field, and the betrothed damsel cried, and there was none to save her. If a man find a damsel that is a virgin, which is not betrothed, and lay hold on her, and lie with her, and they be found,
then the man that lay with her shall give unto the damsel's father 50 shekels of silver, and she shall be his wife. Because he hath humbled her, he may not put her away all his days. A man shall not take his father's wife, nor discover his father's skirt.